ಪ್ರಶಿಕ್ಷಣ ವರ್ಗ ಇದು ನಮ್ಮ ಪಾರ್ಟಿನಲ್ಲಿ ನಿರಂತರವಾಗಿ ನಡೆಯುವಂಥ ಒಂದು ಶಿಕ್ಷಾರ್ಥಿಗಳಿಗೆ ಕೊಡ್ತಕ್ಕಂಥ ಒಂದು ಶಿಕ್ಷಣ. ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಂದ ಪ್ರತಿಯೊಬ್ಬರಿಗೂ ಸಹ ಒಂದು ಬಾರಿ ಈ ರೀತಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು. ನಮ್ಮ ಕಾರ್ಯಪದ್ಧತಿ, ನಮ್ಮ ವಿಚಾರಗಳು, ಸಂಘಟನೆ, ಹೋರಾಟಗಳು ಮತ್ತು ಚುನಾಯಿತ ಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕು ಅನ್ನತಕ್ಕಂಥ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿರಿಯರನ್ನ ಕರೆದು ಈ ರೀತಿ ಸಬ್ಜೆಕ್ಟ್ ವಿಷಯಾಧಾರಿತವಾಗಿ ಮಾತಾಡಿಸುವಂಥದ್ದು ಒಂದು ಪದ್ಧತಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಮಟ್ಟದ ಕಾರ್ಯಾಗಾರ ಈಗಾಗಲೇ ಬೆಂಗಳೂರಲ್ಲಿ ನಡೆದಿತ್ತು. ಮಾನ್ಯ ಶ್ರೀ ಸಂತೋಷ್ ಜಿ ಅವರು ಆ ಸಭೆಯಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡೋದು. ಈಗಾಗಲೇ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಆಗಿದೆ. ತಾಲೂಕು ಮಟ್ಟದ ಮಾಗಡಿ ತಾಲೂಕಿನ ಕಾರ್ಯಾಗಾರವನ್ನು ಇವತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೀರಭದ್ರಪ್ಪನವರು ಇವತ್ತು ವ್ಯವಸ್ಥೆಯನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಪಕ್ಷದ ಸಂಘಟನೆ ಮತ್ತು ಕಾರ್ಯಪದ್ಧತಿ, ಕಾರ್ಯಶೈಲಿಯ ಬಗ್ಗೆ ಮಾತಾಡ್ತಕ್ಕಂಥ ವಿಚಾರಗಳನ್ನು ನನಗೆ ಕೊಟ್ಟಿದ್ದು ಇವತ್ತು ಮಾತಾಡಿದ್ದೀವಿ. ಉದ್ಘಾಟನೆ ಆಗಿದೆ ಕಾರ್ಯಕ್ರಮ. ಇನ್ನು 3-4 ವಿಷಯದ ಬಗ್ಗೆ ಮಾತಾಡೋರಿದ್ದಾರೆ. ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಸರ್, BJP ರಾಜ್ಯ ವಕ್ತಾರರಾಗಿದ್ದೀರ ತಾವು. ಇದು BJP ಮತ್ತು JDS ಮೈತ್ರಿ ವಿಚಾರವಾಗಿ ತಾವು ಏನು ಹೇಳ್ತೀರಾ ಸರ್? ಮೈತ್ರಿ ವಿಚಾರವಾಗಿ ಮುಂದುವರಿಯುತ್ತೆ, ಅದರಲ್ಲೇನು ಯಾವುದೇ ರೀತಿ ಸಂಶಯ ಇಲ್ಲ. ಈಗ ಒಟ್ಟಿಗೆ ಸದನದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ಕಾರದ ವಿರುದ್ಧವಾಗಿ. ಕೇಂದ್ರದಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ನರೇಂದ್ರ ಮೋದಿಯವರು ಕೈ ಬಲಪಡಿಸ್ಕೊಂಡು ಅವರು ಕೇಂದ್ರ ಸಚಿವರಾಗಿ ಉತ್ತಮವಾಗಿ ಕೆಲಸವನ್ನು ಮಾಡ್ತಾರೆ. ಈ ಅಧಿಕಾರ ಮತ್ತು ಈ ಒಂದು ಹೊಂದಾಣಿಕೆ ಇದು ಮುಂದುವರ್ಕೊಂಡು ಹೋಗುತ್ತೆ. ಯಾವುದೇ ರೀತಿ ಇದರಲ್ಲಿ ಭಿನ್ನಾಭಿಪ್ರಾಯ. ಸರ್, ಮೇಕೆದಾಟು ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮೋದಿಯವ್ರ ಹತ್ರ ಹೋಗಿ ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆ BJP ಎಲ್ಲೂ ಚಕಾರ ಎತ್ತುತ್ತಾ ಇಲ್ಲ. ಈ ವಿಚಾರವಾಗಿ ತಾವೇನು? ಈಗ ಆಲ್ರೆಡಿ ಮೇಕೆದಾಟು ವಿಷಯದಲ್ಲಿ 2018 DPR ಆಗಿ ಫೀಸಿಬಿಲಿಟಿ ರಿಪೋರ್ಟ್ ಸಾಧ್ಯತಾ ವರದಿ 2018 ಕೊಟ್ಟಿದೆ. ಮತ್ತು ಯಡಿಯೂರಪ್ಪನವರಿದ್ದಾಗ ಇದ್ರದ್ದು DPR ಆಗಿದೆ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ 1,000 ಕೋಟಿ ಹಣವನ್ನು ರಿಸರ್ವ್ ಮಾಡಿ ಇಟ್ಟಿದೆ. ಇದ್ರದ್ದು ಕಾರ್ಯವನ್ನು ಪ್ರಾರಂಭ ಮಾಡಬೇಕಾಯಿತು. ಸಣ್ಣದು ಒಂದೇ ಒಂದು ಕಾಂಗ್ರೆಸ್ನವರು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡೋರು. ಅದರದ ಪತ್ರಿಕಾ ತುಣುಕುಗಳನ್ನು ಅದು ವಿಡಿಯೋ ಕ್ಲಿಪ್ಪಿಗೆ ಸಹ ತೆಗೆದುಕೊಂಡು ಸುಪ್ರೀಂ ಕೋರ್ಟಲ್ಲಿ ಸ್ಟೇಗೆ ಹೋದರು ಅವರು. ಆ ಕೋರ್ಟಲ್ಲಿ ತಕರಾರು ಅರ್ಜಿ ಇರೋದ್ರಿಂದ ಅದು ಪೆಂಡಿಂಗ್ ಆಗಿದೆ. ರಾಜ್ಯ ಸರ್ಕಾರ ಈಗ ಅದನ್ನು ಕ್ಲಿಯರ್ ಆಗಿದೆ, ನಾವು ಮಾಡ್ತೀವಿ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮ ತಗೋಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಕೇಂದ್ರದ ಯಾವುದೇ ರೀತಿ ಇದಕ್ಕೆ ಅಡ್ಡಿ ಆತಂಕಗಳಿಲ್ಲ. ರಾಜ್ಯ ಸರ್ಕಾರ ಇನಿಷಿಯೇಟ್ ತೊಗೊಂಡು ಕೆಲಸ ಮಾಡಬೇಕು. ಸರ್, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ತಮ್ಮ ಅಭಿಪ್ರಾಯ ಸರ್? ಅವರು ರಾಮನಗರದ ರಾಮನ ಹೆಸರನ್ನೇ ಕಿತ್ತಾಕೋರು, ಅವರು ಮುಖ್ಯಮಂತ್ರಿ ಎಲ್ಲ ಆಗ್ತಾರೆ, ಆಗಕ್ಕೆ ಸಾಧ್ಯನೇ ಇಲ್ಲ. ಸರ್, ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಮ್ಮನ್ನ ಅಭ್ಯರ್ಥಿ 2028ಕ್ಕೆ ಅಂತ ಹರಿದಾಡ್ತಿದೆ. ತಾವೇನಾದರೂ? ಅಲ್ಲ, ನಾನು MP ನಿಂತಿದ್ದೆ, ನಿಲ್ಲಬೇಕು ಅನ್ನೋಂಥದ್ದು ನನಗೂ ಇಚ್ಛೆ ಇದೆ. ನೋಡೋಣ ಆ ಪಾರ್ಟಿ ಏನು ತೀರ್ಮಾನ ಮಾಡುತ್ತೆ ಸರ್. ಮತ್ತು ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ಅವರ ಬದಲಾವಣೆ ವಿಚಾರವಾಗಿ ಏನೋ ಸುಮಾರು ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ ಬದಲಾವಣೆ ಇಲ್ಲ. ಈಗ ಆಲ್ರೆಡಿ ತೀರ್ಮಾನ ಆಗಿದೆ. ತಾಲೂಕು ವೀರಭದ್ರಪ್ಪರು ಕೆಲಸ ಮಾಡ್ತಾರೆ. ಮಧ್ಯದಲ್ಲೆಲ್ಲ ನಮ್ಮ ಪಾರ್ಟಿನಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಪದ್ಧತಿ ಇಲ್ಲ. ಅದು ಅವ್ರು ಕಂಟಿನ್ಯೂ ಮಾಡಿದ್ದಾರೆ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. 2 ವರ್ಷ ಈಗ ಆಲ್ರೆಡಿ. ಥ್ಯಾಂಕ್ಸ್.